ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವಂತ ದರ್ಶನ್ ಅಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಫೋಟೋ ವಿಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು. ಇದೀಗ ನಟ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಬೇರೆ ಜೈಲಿಗೆ ಶಿಫ್ಟ್ ಬಗ್ಗೆ ಜೈಲಿನ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಕೋರ್ಟ್ಗೆ ಈ ಬಗ್ಗೆ ಅರ್ಜಿಯನ್ನ ಹಾಕೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಏಕಾಏಕಿ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಾನೆ ಒಂದಿಷ್ಟು ಕಾನೂನಿನಲ್ಲಿ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಫಾಲೋ ಮಾಡಬೇಕು ನಿಯಮಗಳನ್ನ. ನಟ ದರ್ಶನ್ ಮಾತ್ರ ಶಿಫ್ಟ್ ಮಾಡೋದಾ ಅಥವಾ ರೌಡಿಗಳನ್ನ ಶಿಫ್ಟ್ ಮಾಡೋದಾ, ಯಾರನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದ್ಸಲ ಇವರೇ ತೀರ್ಮಾನ ಕೈಗೊಂಡ ಮೇಲೆ ಕೋರ್ಟಿಗೆ ಆ ಬಗ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ದರ್ಶನ್ ಶಿಫ್ಟ್ ಬಗ್ಗೆಯೇ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಕೋರ್ಟ್ ಅನುಮತಿ ಪಡೆದು ಶಿಫ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ಇನ್ನು ಈ ಬಗ್ಗೆ ಸಿಎಂ ಜೊತೆನೂ ಕೂಡ ಗೃಹ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ನೆನ್ನೆನೆ ಸುಳಿವನ್ನ ಗೃಹ ಸಚಿವರು ಕೊಟ್ಟಿದ್ರು. ಇಲ್ಲಿ ಸೌಲಭ್ಯ ಸಿಗುತ್ತೆ ಅಂತಾದ್ರೆ ಸೌಲಭ್ಯ ಸಿಗದೇ ಇರುವಂತ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡೋಣ ಬಿಡಿ, ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ಬಗ್ಗೆ ಸದ್ಯಕ್ಕೆ ಜೈಲಿನ ಅಧಿಕಾರಿಗಳು ಚರ್ಚಾ ಹಂತದಲ್ಲಿ ಇವಾಗ ಏನ್ ಮಾಡಬಹುದು, ರೌಡಿಗಳನ್ನು ಶಿಫ್ಟ್ ಮಾಡಬೇಕಾ ಅಥವಾ ದರ್ಶನ್ ಶಿಫ್ಟ್ ಮಾಡಬೇಕಾ ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ಳಬೇಕು. ಆಮೇಲೆ ಅವರು ಕೋರ್ಟಿಗೆ ಈ ಬಗ್ಗೆ ಅರ್ಜಿಯನ್ನ ಹಾಕ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರು ಈ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ. ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ, ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ, ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಈಗ 2-3 ದಿನದಲ್ಲೇ ಮಾಡ್ತಾರೆ. ನಾವು ಮಾಡಕ್ಕೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಸದ್ಯಕ್ಕೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಒಂದ್ಸತಿ ತೀರ್ಮಾನ ಆದ್ಮೇಲೆ ಕೋರ್ಟಿಗೆ ಅರ್ಜಿಯನ್ನ ಹಾಕ್ತಾರೆ. ಈ ಪ್ರೊಸೀಜರ್ ಹೆಂಗಿರುತ್ತೆ? ಯಾಕಂದ್ರೆ ಸರ್ಕಾರ ಇಲ್ಲಿ ತೀರ್ಮಾನ ಮಾಡಿ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಕ್ ಬರಲ್ಲ, ಕೋರ್ಟ್ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಇಲ್ಲಿ ರೌಡಿಗಳನ್ನ ಶಿಫ್ಟ್ ಮಾಡ್ತಾರಾ, ದರ್ಶನ್ರನ್ನ ಶಿಫ್ಟ್ ಮಾಡ್ತಾರಾ, ಏನೆಲ್ಲ ಚರ್ಚೆ ಆಗ್ತಿದೆ? ಶರ್ಮಿತಾ, ಈಗಾಗಲೇ ಜೈಲಿನಲ್ಲಿರುವಂತಹ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಮತ್ತೆ ಈ ಬಗ್ಗೆ ಏನು ಪರಪ್ಪನಗರ ಜೈಲಿನಲ್ಲಿ ಸುಮಾರು 26 ಏನು ಆರೋಪಿಗಳಿದ್ದಾರೆ. ಅದ್ರಲ್ಲಿ ಪ್ರಮುಖವಾಗಿ ಏನು ಅವ್ರ ಮೇಲೆ ಕೋಕಾ ಆಕ್ಟ್ ಅಡಿಯಲ್ಲಿ ಜಾರಿಯಾಗಿರುವಂತಹ 26 ಆರೋಪಿಗಳಿದ್ದಾರೆ. ಅವರನ್ನ ಈ ಮೊದಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಗರ ಪೊಲೀಸರು ಕೂಡ ಒಂದು ಪತ್ರವನ್ನು ಬರೆದಿದ್ರು. ಮತ್ತೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಕೆಲವು ಆರೋಪಿಗಳನ್ನು ಕೂಡ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಪೊಲೀಸರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಸಲುವಾಗಿ ಈಗ ಜೈಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಪತ್ರವನ್ನು ಬರೆಯಲಾಗಿತ್ತು. ಈಗ ಜೈಲು ಅಧಿಕಾರಿಗಳು ಕೂಡ ಈ ಏನು ನಿನ್ನೆ ಕಳೆದ 2 ದಿನಗಳಿಂದ ಏನ್ ಬೆಳವಣಿಗೆ ಆಯಿತು, ಈ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಜೈಲಿನ ಅಧಿಕಾರಿಗಳು ಕೂಡ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಒಂದು ಚರ್ಚೆಯನ್ನ ಮಾಡಿ ಆನಂತರ ಕೋರ್ಟ್ ನಲ್ಲಿ ಒಂದು ಅನುಮತಿಯನ್ನು ಪಡ್ಕೊಳ್ತಾರೆ. ಅಂದ್ರೆ ಇಂಥ ಆರೋಪಿಗಳನ್ನ ಬೇರೆ ಕಡೆಗೆ ಒಂದು ಬೇರೆ ಜೈಲಿಗೆ ಒಂದು ಶಿಫ್ಟ್ ಮಾಡ್ತಾ ಇದ್ವಿ ಅಂತೇಳಿ ಅದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು ಅಂತೇಳಿ ಈಗ ಕೋರ್ಟ್ ನಲ್ಲಿ ಒಂದು ಅನುಮತಿಯನ್ನು ಪಡ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಇರಬಹುದು, ಮತ್ತೆ ಅವರ ಸಹಚರ ಇರಬಹುದು, ಮತ್ತೆ ಬೇರೆ ಬೇರೆ ಏನು ಕೋಕಾ ಕಾಯ್ದೆ ಅಡಿಯಲ್ಲಿ ಸುಮಾರು 26 ಆರೋಪಿಗಳನ್ನ ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿ ಇಡಲಾಗಿರುವಂತದ್ದು. ಆ 26 ಮಂದಿಯನ್ನ ಬಳ್ಳಾರಿ ಇರಬಹುದು ಮತ್ತೆ ಇಂಡಲಗ ಜೈಲ್ ಇರಬಹುದು ಅಂತ ಕಡೆಗೆ ಒಂದು ಶಿಫ್ಟ್ ಮಾಡುವಂತ ಚರ್ಚೆ ಈಗ ನಡೀತಾ ಇರೋದು. ಇದೇ ವೇಳೆ ಏನು ನಾಗನ ಜೊತೆ ಏನು ಇತ್ತೀಚೆಗೆ ದರ್ಶನ್ ಕೂಡ ಕಾಣಿಸ್ಕೊಂಡಿದ್ರು, ಮತ್ತೆ ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆ ಕೂಡ ದರ್ಶನ್ ಜೈಲಿನಲ್ಲಿ ಕಾಣಿಸ್ಕೊಂಡಿದ್ರು. ಅದರಿಂದ ದರ್ಶನ್ ಅವರನ್ನು ಕೂಡ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಈಗ ಒಂದು ಚರ್ಚೆ ಈಗ ಶುರುವಾಗಿರೋದು. ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಥವಾ ಇಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಅದನ್ನ ಜೈಲಿನ ಹಿರಿಯ ಅಧಿಕಾರಿಗಳು ಒಂದು ತೀರ್ಮಾನ ತೆಗೆದುಕೊಂಡು ಆನಂತರ ಕೋರ್ಟ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಜೈಲಿನಲ್ಲಿ ಆರೋಪಿಗಳು ಒಬ್ಬರನ್ನೊಬ್ಬರು ಪರಸ್ಪರ ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ಬೇರೆ ಏನು ಇದ್ರ ಮೇಲೆ ಪ್ರಕರಣಗಳ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಇದು ಬೇರೆ ಪ್ರಭಾವವನ್ನು ಬೀರುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು ಅಂತೇಳಿ ಒಂದು ಕೋರ್ಟ್ ನಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡು ಅಲ್ಲಿ ಅನುಮತಿಯನ್ನು ಪಡ್ಕೊಳ್ತಾರೆ. ಆ ನಂತರ ಅವರನ್ನ ಬಳ್ಳಾರಿ ಅಥವಾ ಇಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಶರ್ಮಿತಾ, ಮುನಿರಾಜು, ಇಲ್ಲಿ ಈ ರೌಡಿಗಳನ್ನು ಶಿಫ್ಟ್ ಮಾಡಬೇಕಾ, ದರ್ಶನ್ ಶಿಫ್ಟ್ ಮಾಡಬೇಕಾ ಅಂತ ಏನ್ ಚರ್ಚೆಗಳು ನಡೀತಾ ಇತ್ತು, ಅಥವಾ ದರ್ಶನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಈ ರೌಡಿ ಶೀಟರ್ಗಳನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಚಾನ್ಸಸ್, ಒಟ್ನಲ್ಲಿ
ಅಲ್ಲಿ ಯಾರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು, ಆ ಫೋಟೋ ಲಭ್ಯವಾಗಿತ್ತು, ಎಲ್ಲರನ್ನೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ? ಶರ್ಮಿತಾ, ಈಗಾಗಲೇ ಏನು ನಗರ ಪೊಲೀಸರು ಈ ಮೊದಲು ಕೂಡ ಒಂದು ಪತ್ರವನ್ನು ಬರೆದಿದ್ರು. ಈ ಒಂದು ಪರಪ್ಪನಗರ ಜೈಲಿನಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಒಂದು ದೊಡ್ಡ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳಿದ್ದಾರೆ. ಅವರಿಂದ ಏನು ಸಾಕಷ್ಟು ಬೇರೆ ಬೇರೆ ಒಂದು ಪ್ರಕರಣದ ಆರೋಪಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಏನು ಆಕ್ಟಿವಿಟೀಸ್ ಕೂಡ ನಡೆಯುವಂತ ಸಾಧ್ಯತೆಗಳಿದೆ. ಅದರಿಂದ ಅವರನ್ನ ಪರಪ್ಪನಗರದಿಂದ ಬೇರೆ ಕಡೆಗೆ ಒಂದು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಮೊದಲೇ ಕೂಡ ಒಂದು ನಗರ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆನಂತರ ಈ ಒಂದು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯಲ್ಲಿ ಭಾಗಿರುವಂತಹ ಪ್ರಭಾವಿ ಆರೋಪಿಗಳಿದ್ದಾರೆ. ಮತ್ತೆ ಇವರು ಕೂಡ ದೊಡ್ಡ ಮಟ್ಟದ ಒಂದು ಸಂಚುಗಳನ್ನು ರೂಪಿಸಿದ್ದಾರೆ. ಮತ್ತೆ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಪತ್ರವನ್ನ ಬರೆದಿದ್ರು. ಅದರಿಂದ ಈ ಎರಡೂ ಒಂದು ಏನು ಕೋಕಾ ಕಾಯ್ದೆಯಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳಿರ್ಬೋದು, ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಇರುವಂತಹ ಆರೋಪಿಗಳಿರ್ಬೋದು, ಇವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅಂದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹದಿಂದ ಅವರನ್ನ ಜಿಲ್ಲೆಯಲ್ಲಿರುವಂತಹ ಬೇರೆ ಯಾವುದಾದ್ರು ಸಬ್ ಜೈಲ್ಗೆ ಅವರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿದ್ರು. ಆದ್ರೆ ಇತ್ತೀಚೆಗೆ ಏನು ಅವ್ರ ಫೋಟೋದಲ್ಲಿ ಎಲ್ಲರೂ ಕೂಡ ಒಂದು ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಮತ್ತೆ ಕುಳ್ಳು ಶ್ರೀನಿವಾಸ್ ಇರ್ಬೋದು, ಮತ್ತೆ ದರ್ಶನ್ ಇರ್ಬೋದು, ಮತ್ತೆ ದರ್ಶನ್ ಮ್ಯಾನೇಜರ್ ಕೂಡ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಒಂದೇ ಫೋಟೋದಲ್ಲಿ ಕಾಣಿಸ್ಕೊಳ್ತಾರೆ. ಅದರಿಂದ ಇವರೆಲ್ಲರೂ ಕೂಡ ಜೈಲಿನಲ್ಲಿ ಭೇಟಿ ಆಗ್ತಾರೆ. ಮತ್ತೆ ಒಂದೇ ಕಡೆ ಒಂದು ಸೇರುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಇವರು ಬೇರೆ ಬೇರೆ ಪ್ರಕರಣದ ಒಂದು ಆರೋಪಿಗಳಿರ್ಬೋದು, ಆದ್ರೆ ಅಲ್ಲಿ ಬೇರೆ ಏನಾದ್ರು ಮಾತುಕತೆಗಳಾಗಬಹುದು, ಮತ್ತೆ ಒಬ್ಬರನ್ನೊಬ್ಬರು ಭೇಟಿಯಾಗಿ ಹೊರಗಡೆ ಕೂಡ ಪ್ರಭಾವ ಬೀರುವಂತ ಸಾಧ್ಯತೆಗಳು ಇದೆ ಅಂತೇಳಿ ಈಗ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಮನವಿಯನ್ನ ಈಗ ಮತ್ತೆ ಮಾಡ್ತಾ ಇರೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.